ನವರಾತ್ರಿಯ ಸಂಭ್ರಮಾಚರಣೆಯಲ್ಲಿ ಇರ್ತಕ್ಕಂಥ ಭಾರತೀಯರಿಗೆ ಮತ್ತೊಂದು ಸಂಭ್ರಮವನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ರಾಜಕೀಯ ಏನು ಭಾರತದ ಬದ್ಧ ವೈರಿಯಾಗಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧವಾದಂಥ ಏಷ್ಯಾ ಕಪ್ ಪಂದ್ಯಾವಳಿ ಗೆಲ್ಲಬೇಕೆಂದು ಇವತ್ತು ನಮ್ಮ ಮೈಸೂರಿನಲ್ಲಿ 101 ಗಣಪತಿ ದೇವಸ್ಥಾನದ ಬಳಿ ಗಣಪತಿಗೆ ಪೂಜೆಯನ್ನು ಮಾಡುವ ಮೂಲಕವಾಗಿ ದೇವರ ಮೊರೆ ಹೋಗಿರ್ತಕ್ಕಂಥದ್ದು ಸಾಕಷ್ಟು ಭಾರತೀಯ ಕ್ರಿಕೆಟ್ ಪಟುಗಳ ಭಾವಚಿತ್ರವನ್ನು ಹಿಡಿದು ಅವರು ಒಂದು ರೀತಿ ಈಗ ಸದ್ಯಕ್ಕೆ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಶುಭವನ್ನು ಕೋರ್ತಾ ಇರ್ತಕ್ಕಂಥದ್ದು ಬದ್ಧ ವೈರಿಗಳ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಸೋಲಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಏನು ಅವರಿಗೆ ಈಡುಗಾಯಿಯನ್ನು 101 ಈಡುಗಾಯಿಯನ್ನು ಒಡೆಯುವ ಮೂಲಕವಾಗಿ ಈಗ ಸದ್ಯಕ್ಕೆ ಪೂಜೆಯ ಮೊರೆ ಹೋಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇಲ್ಲಿ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸರ್ ನಮಸ್ತೆ, ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀರಿ ಸರ್? ಇವತ್ತು 101 ಗಣಪತಿಗೆ 101 ತೆಂಗಿನಕಾಯಿಗಳನ್ನ ಹೊಡೆಯುವ ಮುಖಾಂತರ ಯಾವುದೇ ವಿಘ್ನಗಳಿಲ್ಲದೆ ಏನು ಈಗಿನ 2 ಲೀಗಿನ ಅಂತ ಮ್ಯಾಚ್ಗಳಲ್ಲಿ ಎರಡು ಬಾರಿನೂ ಸಹ ಇಂಡಿಯಾ ಪಾಕಿಸ್ತಾನ ಮೇಲೆ ಗೆದ್ದಿದೆ. ಅದೇ ಮಾದರಿಯಲ್ಲಿ ಇಂದು ಫೈನಲ್ನಲ್ಲಿ ಸಹ ದುಬೈನಲ್ಲಿ ಗೆಲ್ಲಬೇಕು ಅಂತ ವಿಶೇಷ ಪೂಜೆ ಮಾಡಿದ್ದೀವಿ. ನಮ್ಮ ಭಾರತ ತಂಡ ಬಹಳ ಒಳ್ಳೆ ಸಮತೋಲನದಿಂದ ಕೂಡಿದೆ. ಸೂರ್ಯಕುಮಾರ್ ಯಾದವ್ ಒಳ್ಳೆ ನಾಯಕತ್ವದ ಆಟ ಆಡ್ತಾರೆ. ಅಭಿಷೇಕ್ ಶರ್ಮಾ ಬಹಳ ಒಳ್ಳೆ ಫಾರ್ಮಲ್ಲಿದ್ದಾರೆ. ಶುಭ್ಮಾನ್ ಗಿಲ್ ಆಗ್ಬೋದು, ತಿಲಕ್ ವರ್ಮಾ ಆಗ್ಬೋದು, ಕನ್ನಡಿಗ ವರುಣ್ ಚಕ್ರವರ್ತಿ ಆಗ್ಬೋದು, ಎಲ್ಲರೂ ಬಹಳ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ. ವಿಶ್ವಗುರು ಆಗ ಕೂಡಿದೆ ಭಾರತ. ನಾವು ಇದೇ ರೀತಿ 2 ಬಾರಿ ಇಲ್ಲಿ C20 T20 ಕಪ್ಪು, ವರ್ಲ್ಡ್ ಕಪ್ಪು ಮತ್ತು C20 ಲೀಗಲ್ಲೂ ಸಹ ಇಲ್ಲಿ 101 ತೆಂಗಿನಕಾಯಿ ಹೊಡೆದಿದ್ವಿ. ಅವಾಗ 2 ಬಾರಿನೂ ಸಹ ಭಾರತ ಗೆದ್ದಿತ್ತು. ಅದೇ ರೀತಿ ಇವತ್ತು ನವರಾತ್ರಿಯಲ್ಲಿ ಏನು ಭಾರತ ಆಡ್ತಾ ಇದೆ, ಇನ್ನು ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ. ಖಂಡಿತ ಭಾರತ ವಿನ್ ಆಗುತ್ತೆ ಪಾಕಿಸ್ತಾನ ಮೇಲೆ. ಸರ್ 41 ವರ್ಷಗಳ ಬಳಿಕ ಮುಖಾಮುಖಿ ಆಗಿರ್ತಕ್ಕಂಥದ್ದು, ಇದರಲ್ಲಿ ಗೆಲ್ಲಬೇಕು ಅಂತಕ್ಕಂಥ ವಿಶ್ವಾಸ ಸರ್ ನಮಗೆ ಅತಿ ವಿಶ್ವಾಸ ಇದೆ, ಗೆದ್ದೇ ಗೆಲ್ತಾರೆ. ಏಕೆಂದರೆ ಕಳೆದ ಬಾರಿ T20 ಆಗಿರ್ಬೋದು, 50 ಓವರ್ ಲೀಗ್ ಆಗಿರ್ಬೋದು, ನಾವು ಇದೇ ವಿದ್ಯಾವಿಧಾನ ಗಣಪತಿಗೆ ಫೈನಲ್ ಬಂದು ಪೂಜೆ ಮಾಡಿದ್ವಿ. ಅದೇ ರೀತಿ ವಿಘ್ನ ವಿನಾಶಕ ಯಾವುದು ಕ್ರಿಕೆಟ್ ಪ್ಲೇಯರ್ಗೆ ತಡೆ ಆಗದಂತೆ ಗೆದ್ದಿತ್ತು. ಅದೇ ರೀತಿ ಈ ಕರ್ನಾಟಕ ಸೇನಾಪಡೆಯಿಂದ ವಿಘ್ನ ವಿನಾರಕ ಗಣಪತಿ ಗೆಲ್ಲಿಸುವ ಮುಖಾಂತರ ನಮ್ಮ ಈ ಸರಿ ಭಾರತಕ್ಕೆ ಕೀರ್ತಿ ಪತಾಕೆ ತರ್ತಾರೆ ಅನ್ನೋದು ನಮ್ಮ ವಿಶ್ವಾಸ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಇದಿಷ್ಟು ಭಾರತ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧವಾಗಿ ಸೋಲೋದು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜೇಂದ್ರಮ್ಮ, TV, ಮೈಸೂರು.